ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾವು ಈ ರಾಯಲ್ ಬ್ಲೂ ಸಾರಿಗೆ ಯಾವ ಥರ ಸಿಂಪಲ್ ಟು ಗ್ರ್ಯಾಂಡ್ ಲುಕ್ ಬರೋ ಹಾಗೆ ಡಿಸೈನ್ ಹಾಕ್ತೀವಿ ತೋರಿಸ್ತೀನಿ ನೋಡಿ. ಇದಕ್ಕೆ ನಾವು ಸಿಲ್ವರ್ ಕಲರ್ ಬೀಡ್ಸು ಹಾಗೆ 10 ನಂಬರ್ ನೀಡಲು ದಾರಾನ 7 ಎಳೆ ದಾರಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೀರೆನ ಫ್ರಂಟ್ ಸೈಡ್ಗೆ ಇಟ್ಕೊಂಡು ಈ ಥರ ನೀಡಲ್ನ ಸೀರೆ ಒಳಗೆ ಹಾಕಿ ದಾರಾನ ತಂದು ಪಕ್ಕದಲ್ಲೇ ಇನ್ನೊಂದು ಸತ ಲಾಕ್ ಮಾಡಿ. ಯಾವಾಗಲೂ ಫ್ರೆಂಡ್ಸ್ ಸ್ಟಾರ್ಟಿಂಗ್ ನೀವು 2 ಟೈಮ್ಸ್ನ ಕಂಪಲ್ಸರಿ ಲಾಕ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಡಿಸೈನ್ ಬಿಟ್ಕೊಳ್ಳಲ್ಲ. ಆದ ತಕ್ಷಣ 3, 4, 5 ನೋಡಿ ಫ್ರೆಂಡ್ಸ್, 5 ಚೈನ್ ಹಾಕ್ಕೊಂಡು ಸೀರೆನ ಸರಿಯಾಗಿ ಹಿಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಆವಾಗ ನಿಮ್ಮ ಸೀರೆ ಸುಕ್ ಬರಲ್ಲ. 7 ಎಳೆ ದಾರ ಇರುತ್ತಲ್ವ, ಬಿಟ್ಕೊಳ್ತಾ, ಹೀಗಾಗಿ ನಿಧಾನವಾಗಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಮತ್ತು 1, 2, 3, 4, 5 ಚೈನ್ ಹಾಕ್ಕೊಳ್ಳಿ. ಮತ್ತು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಸರಿಯಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಬಿಗಿನರ್ಸ್ ಆಗಿದ್ದರೆ ತುಂಬ ಕಷ್ಟ ಆಗುತ್ತೆ, ಸೀರೆ ಸುಕ್ ಬರುತ್ತೆ. ಹೀಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ಸರಿಯಾಗಿ ಹಿಡ್ಕೊಳ್ಳಿ. ಮತ್ತೆ 5 ಚೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಸೀರೆನ ಯಾವಾಗಲೂ ನೀವು ಸರಿಯಾಗಿ ಹಿಡ್ಕೊಳ್ಳಿ, ಆವಾಗ ಸುಕ್ ಬರಲ್ಲ. ಹಿಡ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಇದೇ ಥರ ಫ್ರೆಂಡ್ ಫಸ್ಟ್ ಬೇಸ್ ನಾವು ಕಂಟಿನ್ಯೂ ಆಗಿ ಈ ಥರ 5 ಚೈನ್ನ ಹಾಕ್ಕೊಂಡು ಹೋಗಬೇಕು. ಇವಾಗ ನೋಡಿ ನಾನು ಯಾವ ಥರ ಇಲ್ಲಿ 5 ಚೈನ್ ಹಾಕೋದು, ಲಾಕ್ ಮಾಡೋದು, 5 ಚೈನ್ ಹಾಕೋದು, ಲಾಕ್ ಮಾಡೋದು. ಇದೇ ಫಸ್ಟ್ ಬೇಸ್ ನಮ್ಮದು, ಇದೇ ಫಸ್ಟ್ ಸ್ಟೆಪ್ ಫ್ರೆಂಡ್ಸ್. ಇದು 5 ಚೈನ್ ಹಾಕ್ತಾ ಫುಲ್ ಸೀರೆ ನಾ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಈ ಥರ ಬರುತ್ತೆ. ಈ ಥರ ನೀವು ಬಾರ್ಡರ್ ಡಿಸೈನ್ ಕೂಡ ಆಗುತ್ತೆ ಇದು. ಇವಾಗ ನೋಡಿ ನಂದು ಕ್ಲಿಪ್ ಮಿಸ್ ಆಗಿದೆ. ಅದು ಏನು 5 ಚೈನ್ ಗ್ಯಾಪ್ ಇರುತ್ತಲ್ವ, ಆ ಚೈನಲ್ಲಿ ಫಸ್ಟ್ ಚೈನಲ್ಲಿ ಗ್ಯಾಪ್ ಲಾಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. ಡಬಲ್ ಕ್ರೋಶ ಅಂದರೆ ನಿಡಲ್ ಮೇಲೆ ಒಂದು ಸಲ ದಾರಾನ ಸುತ್ಕೊಳ್ಳಿ, ಗ್ಯಾಪ್ನಲ್ಲಿ ಹೋಗಿ ದಾರಾನ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು. ಇವಾಗ ನೋಡಿ ಫ್ರೆಂಡ್ಸ್, ನೀವು ಏನು ಡಬಲ್ ಕ್ರೋಶ ಮಾಡ್ತೀರಲ್ವ ಎಲ್ಲನೂ ಒಂದೇ ಹೈಟ್ಗೆ ಮಾಡ್ಕೊಳ್ಳಿ, ಅಂದರೆ ನಿಮ್ಮದು ಫಿನಿಶಿಂಗ್ ಸರಿಯಾಗಿ ಬರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಒಂದು 5 ಚೈನಲ್ಲಿ ಸ್ಟಾರ್ಟಿಂಗ್ ನಾವು 7 ಡಬಲ್ ಕ್ರೋಶನ ಮಾಡ್ಕೊಂಡು ಮಿಡಲ್ ಒಂದು ಬೀಡ್ಸ್ ತೊಗೋತಾ ಇದ್ದೀವಿ. ಇವಾಗ ನೋಡಿ, ಯಾವಾಗಲೂ ನಾವು ಸ್ಟಾರ್ಟಿಂಗ್ ಬೀಡ್ಸ್ ತೊಗೊಂಡಾಗ ಲಾಕ್ ಮಾಡ್ತಿದ್ವಲ್ವ, ಇಲ್ಲಿ ಲಾಕ್ ಮಾಡೋ ಹಾಗಿಲ್ಲ. ಡೈರೆಕ್ಟ್ ಬೀಡ್ಸ್ ಒಳಗೆ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. 1, 2, 3, 4, 5, 6 ದಾರಾನ ಆವಾಗವಾಗ ಈ ಥರ ಸುತ್ಕೊಳ್ಳಿ ಫ್ರೆಂಡ್ಸ್. ಸುತ್ಕೊಂಡು ಈ ಥರ ನೋಡಿ ಫ್ರೆಂಡ್ಸ್, ಇಲ್ಲಿ ದಾರ ಯಾವ ಥರ ಬಿಟ್ಕೊಳ್ಳುತ್ತೆ, ಅದಕ್ಕಾಗಿ ನೀವು ಸರಿಯಾಗಿ ಹಿಡ್ಕೊಳ್ಳಿ. ಸುತ್ಕೊಂಡು ಮತ್ತೆ ಬೀಡ್ಸ್ ಆದ ತಕ್ಷಣ ನಮಗೆ 7 ಡಬಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಡಿಸೈನು. 5 ಚೈನ್ ಹಾಕ್ತಾ ಹೋಗಬೇಕು ಸ್ಟಾರ್ಟಿಂಗು, ಆಮೇಲೆ ಡಬಲ್ ಕ್ರೋಶ ಮಾಡೋದು, ಲಾಕ್ ಮಾಡೋದು. ಬೀಡ್ಸ್ ಇಷ್ಟ ಇದ್ದರೆ ಬೀಡ್ಸ್ ಯೂಸ್ ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ವಿದೌಟ್ ಬೀಡ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ನೆಕ್ಸ್ಟ್ 5 ಚೈನ್ ಒಳಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇವಾಗ ನೋಡಿ ಯಾವ ಥರ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಟೆಂಪಲ್ ಥರ. ನೋಡಿ, ನಿಮಗೆ ಬೀಡ್ಸ್ ಇಷ್ಟ ಇಲ್ಲಾಂದರೆ ಬೀಡ್ಸ್ ಯೂಸ್ ಮಾಡಲಿಲ್ಲ ಅಂದರೂ ಚೆನ್ನಾಗಿ ಕಾಣಿಸುತ್ತೆ. ಥ್ರೆಡ್ ವರ್ಕ್ ಇದನ್ನು ನೀವು ಬ್ಲೌಸ್ ಕೂಡ ಹಾಕೋಬೋದು, ತುಂಬ ದುಪಟ್ಟಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಬಾರ್ಡರ್ ಡಿಸೈನು ತುಂಬ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಫುಲ್ ಸಾರಿಗೆ ಈ ಥರ ನಾವು ಕಂಟಿನ್ಯೂ ಹಾಕಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಾರ್ಡ್ರ್. ವಿದೌಟ್ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಕುಚ್ಚು ಹಾಕಿದ್ರೂ ಇದು ಕೆಲವೊಬ್ಬರಿಗೆ ಕುಚ್ಚು ಇಷ್ಟ ಆಗುತ್ತಲ್ವ ಫ್ರೆಂಡ್ಸ್, ಹೀಗಾಗಿ ಕುಚ್ಚು ಕೂಡ ಹಾಕೋಬೋದು. ವಿದೌಟ್ ಕುಚ್ಚು ಕೂಡ ನೀವು ಈ ಡಿಸೈನ್ನ ಇದು ಮಾಡಬೇಕು. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಕುಚ್ಚು ಹಾಕಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬೇಬಿ ಕುಚ್ಚು ಬರುತ್ತೆ, ಫುಲ್ ಸಾರಿ ಕುಚ್ಚು ಹಾಕಿ ನೀಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.